ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ. ದಿನಾಂಕ 8/12/25 ಶನಿವಾರ ಬೆಳಗ್ಗೆ 10:45 ಗಂಟೆಗೆ ನಗರಸಭೆ ಸುಭಾಷ್ ಚಂದ್ರ ಬೋಸ್ ಉದ್ಯಾನವನದಲ್ಲಿ ಶ್ರೀ ಕನಕದಾಸರ 538ನೇ ಕನಕ ಜಯಂತ್ಯೋತ್ಸವವನ್ನು ತಾಲೂಕು ಆಡಳಿತ ಮತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘ ವತಿಯಿಂದ ಪೂಜೆ ಕಾರ್ಯಕ್ರಮ, ಸ್ಟೇಜ್ ಸಮಾರಂಭ ಹಮ್ಮಿಕೊಂಡಿರುವುದರಿಂದ ಮದುವೆ ಕಾರ್ಯಕ್ರಮಕ್ಕೆ ಸುಮಾರು 3,000ರಿಂದ 3,500 ಜನ ಸೇರುವ ಸಂಭವ ಇರುತ್ತದೆ. ಹಾಗೂ ಸಮಸ್ತ ಎಲ್ಲ ನಾಗರಿಕ ಬಂಧುಗಳಿಗೂ ಏನು ನಾಳೆ 8ನೇ ತಾರೀಕು ಶನಿವಾರ ಭಕ್ತ ಕನಕದಾಸರ ಜಯಂತ್ಯೋತ್ಸವವನ್ನು KGF ಹೃದಯ ಭಾಗದಲ್ಲಿ ಕನಕದಾಸರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ನಮ್ಮ ಎಲ್ಲ ನಗರ ಭಾಗ ಮತ್ತು KGF ಹೊರವಲಯ ಎಲ್ಲನೂ ಒಟ್ಟುಗೂಡಿ ನಮ್ಮ ಎಲ್ಲ ಕುಲಬಾಂಧವರು ಮತ್ತು ಬಂದು ಭಾಗವಹಿಸಿ ಈ ಒಂದು 538ನೇ ಕನಕ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲು ತೀರ್ಮಾನಿಸುತ್ತಾರೆ. ನಾಳೆ ಎಲ್ಲ ಇದೇ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ವತಿಯಿಂದ ಕಾಡು ಸಿದ್ದೇಶ್ವರ ಮಠದಿಂದ ಕನಕ ಉತ್ಸವವನ್ನು ಮೆರವಣಿಗೆ ಮಾಡಲು ಆನೆಯನ್ನು ಸಹ ನಮ್ಮ ಮೆರವಣಿಗೆ ತರಿಸಿದ್ದೀವಿ. ಇದೊಂದು ಹೈಲೈಟ್ ಆಗಿರ್ತದೆ ಈ ಒಂದು ಕಾರ್ಯಕ್ರಮಕ್ಕೆ. ಆನೆ ಕಾಡು ಸಿದ್ದೇಶ್ವರ ಮಠದಿಂದ ತಿಪ್ಟೂರು ಲಕ್ಷ್ಮೀ ಆನೆಯನ್ನು ಮೆರವಣಿಗೆಗೆ ಕರೆದಿರುತ್ತೇವೆ. ಸುಮಾರು 20 ಪಲ್ಲೆಗಳೊಂದಿಗೆ ಕಲಾ ತಂಡಗಳು 5 ಕಲಾ ತಂಡಗಳಿಂದ ಎಲ್ಲ ಸೇರಿ ಗಾಂಧಿ ವೃತ್ತ ನಗರಸಭೆ ಮೈದಾನದಿಂದ ಗಾಂಧಿ ವೃತ್ತ, ಪಿಚ್ಚೆ ರೋಡ್ ಮುಖಾಂತರ ಗೀತಾ ರಸ್ತೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಕಿಂಗ್ ಜಾರ್ಜ್ ವರೆಗೂ ಮೆರವಣಿಗೆ ಹೋಗಿತ್ತು. ಎಲ್ಲ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಕುರುಬ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಸಂಗೊಳ್ಳಿ ರಾಯಣ್ಣ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಸದಸ್ಯರುಗಳು, ಕುರುಬ ಸಮಾಜದ ಎಲ್ಲ ಬಂಧು ಮಿತ್ರರು ಹಾಗೂ ಎಲ್ಲ ಸಮಾಜದ ಅಧ್ಯಕ್ಷರುಗಳು ಮತ್ತು ಉಪಾಧ್ಯಕ್ಷರುಗಳು, ಸಾರ್ವಜನಿಕರು ಭಾಗವಹಿಸಲು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಗೊಳಿಸಲು ಕೋರುತ್ತಿರುತ್ತೇವೆ. ಎಲ್ಲ ನಾಗರಿಕ ಬಂಧುಗಳು ಅವರು ಕನಕದಾಸರು ಒಂದು ಕುಲಕ್ಕೆ ಸೀಮಿತವಾದವರಲ್ಲ. ಅವರು 5ನೇ ಶತಮಾನದಲ್ಲೇ ಅವರು ಜಾತಿಗಳನ್ನು ತೊಲಗಿಸಬೇಕು ಅಂತೇಳಿ ಕುಲವೆಂದು ಒಡೆದಾಡಿದಿರಯ್ಯ, ಕುಲದಲ್ಲಿ ನೆಲೆಯಲ್ಲೇನಾದರೂ ಕಂಡರ ಅಂಥೇಳಿ ಅವತ್ತಿನೇ ಜಗತ್ತಿಗೆ ಸಾರಿದಂಥ ಒಂದು ಶ್ರೇಷ್ಠ ದಾಸರವರು. ಅವರ ಜಯಂತ್ಯೋತ್ಸವವನ್ನು ನಾಡಿನ ಎಲ್ಲರೂ ಸೇರಿ, ನಾವೆಲ್ಲರೂ ಒಂದು ಜಾತಿ ಅಂತ ಹೇಳೋದಲ್ಲ ಇದು, ತಾವೆಲ್ಲರೂ ಸೇರಿ ಬಂದು ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿ, ಮತ್ತು ಪಲ್ಲಕ್ಕಿಗಳಿರುತ್ತೆ ನಗರ ಭಾಗದಿಂದ ಮತ್ತು ನಮ್ಮ ರೂರಲ್ ಭಾಗದಿಂದ ಪಲ್ಲಕ್ಕಿಗಳು ಬರ್ತದೆ. ಆ ಪಲ್ಲಕ್ಕಿಗಳ ಜೊತೆಯಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಎಲ್ಲ ಸಮುದಾಯದವರು ಬಂದು ಸೇರಿ ಮಾಡಿದರೆ ಅದು ಜಾತ್ರೆ ಥರ ಕಾಣಿಸುತ್ತೆ ನಮಗೆ. ಮತ್ತು ಅಂಬಾರಿ ಬರ್ತಾಯಿದೆ ಕಾಡು ಸಿದ್ದೇಶ್ವರ ಮಠದಿಂದ ತುಮಕೂರು ಅವರ ಆಧೀನದಲ್ಲಿರತಕ್ಕಂಥ ಆನೆ ಬರ್ತಾಯಿದೆ, ಅಂಬಾರಿ ಲಕ್ಷ್ಮೀ ಆನೆ. ಅದು ಕನಕದಾಸರ ಪುತ್ಥಳಿಯನ್ನು ನಮ್ಮ ಅಂಬಾರಿ ಮೇಲೆ ಮಡಗಿ ಅದನ್ನು ಚಾಲನೆ ಮಾಡಿಕೊಂಡು ನಮ್ಮ ಶಾಸಕರಾದ ರೂಪಾ ಶ್ರೀಧರ್ ಮೇಡಮ್ನವರು, ಎಲ್ಲ ನಮ್ಮ ಕುಲಬಾಂಧವರು ಮತ್ತು ಎಲ್ಲ ಸಾರ್ವಜನಿಕರು ಎಲ್ಲರೂ ಅದಕ್ಕೆ ಚಾಲನೆ ಕೊಡಬೇಕಂತ ನಾವು ಈ ಮುಖಾಂತರ ಕೇಳ್ಕೊತಾ ಇದ್ದೀವಿ. 25ರಿಂದ 30 ಪಲ್ಲಕ್ಕಿಗಳು ಬರ್ತದೆ, ಮತ್ತು ಡೋಳು ಕುಣಿತ, ಮತ್ತು ಇದು ವಾದ್ಯ ಮತ್ತು ಗೊಂಬೆಗಳು ಎಲ್ಲ ಸಂಸ್ಕೃತಿ ಇಲಾಖೆಯಿಂದ ಬರ್ತದೆ. ಮತ್ತು ನಾವು ನಮ್ಮ ಸಮುದಾಯದಿಂದ ನಾವು ಒಂದು 3-4 ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ, ಚೆನ್ನಾಗಿರುತ್ತೆ. 8/11/2025 538ನೇ ಕನಕ ಜಯಂತಿಯನ್ನು KGF ನಗರದಲ್ಲಿ ಸಮಾಜ ಮತ್ತು ಕುರುಬ ಸಮಾಜ ಮತ್ತು ಸರ್ಕಾರದ ವತಿಯಿಂದ ಹಮ್ಮಿಕೊಂಡು ಅದ್ದೂರಿಯಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಈ ಆಚರಣೆಗೆ KGF ಕ್ಷೇತ್ರದ ಒಳಪಡುವ ಎಲ್ಲ ಗ್ರಾಮಗಳಿಂದ ಎಲ್ಲ ಕುರುಬ ಸಮಾಜದ ಬಂಧುಗಳು, ಹಿತೈಷಿಗಳು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು
ಸರ್ಕಾರದ ಎಲ್ಲ ನೌಕರರು, ನಗರಸಭೆ ಆಗಿರ್ಬೋದು, ನಗರಸಭೆಯಿಂದಾಗಲಿ, ತಾಲೂಕು ಪಂಚಾಯತಿ ತಹಸೀಲ್ದಾರ್ ಕಚೇರಿಯಿಂದಾಗಲಿ ಎಲ್ಲರೂ ಬಂದು ಭಾಗವಹಿಸಿ ಈ ಒಂದು 538ನೇ ಕನಕ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲು ತೀರ್ಮಾನಿಸುತ್ತಾರೆ. ನಾಳೆ ಎಲ್ಲ ಇದೇ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ವತಿಯಿಂದ ಕಾಡು ಸಿದ್ದೇಶ್ವರ ಮಠದಿಂದ ಕನಕ ಉತ್ಸವವನ್ನು ಮೆರವಣಿಗೆ ಮಾಡಲು ಆನೆಯನ್ನು ಸಹ ನಮ್ಮ ಮೆರವಣಿಗೆ ತರಿಸಿದ್ದೀವಿ. ಇದೊಂದು ಹೈಲೈಟ್ ಆಗಿರ್ತದೆ ಈ ಒಂದು ಕಾರ್ಯಕ್ರಮಕ್ಕೆ. ಎಲ್ಲ ಇಷ್ಟು ತನಕ ಯಾರು KGF ನಗರಕ್ಕೆ ತರಿಸಿಲ್ಲ ಆನೆಯನ್ನು. ನಮ್ಮ ಸಮಾಜದ ಕರ್ನಾಟಕ ಪ್ರದೇಶ ಕುರುಬ ಸಂಘದವರು ಮಾತ್ರ ತರಿಸಿದ್ದೀವಿ. ಹೀಗಾಗಿ ನಾಳೆ ಎಲ್ಲ ಅತಿ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಕಲಾ ತಂಡಗಳಿಂದ ಆಗಿರ್ಬೋದು, ಎಲ್ಲ ಗ್ರಾಮಗಳಿಂದ ಪಲ್ಲಕ್ಕಿಗಳಾಗಿರ್ಬೋದು, ಎಲ್ಲ ಕಲಾ ತಂಡಗಳಿಂದ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಾಳೆ ಆಚರಣೆ ಮಾಡ್ತಾಯಿದ್ವಿ. ನಾವೆಲ್ಲರೂ ಈ ಮುಖಾಂತರ ತಮ್ಮೆಲ್ಲ ಆಹ್ವಾನ ನೀಡ್ತಾ ಇದ್ದೀವಿ. ನಾಳೆ 538ನೇ ಕನಕ ಜಯಂತ್ಯೋತ್ಸವ KGF ನಗರಸಭೆ ಆವರಣದಲ್ಲಿ ಮುಂಭಾಗದಲ್ಲಿ ಸುಭಾಷ್ ಚಂದ್ರ ಬೋಸ್ ಉದ್ಯಾನವನದಲ್ಲಿ ಹಮ್ಮಿಕೊಂಡಿರ್ತೀವಿ. ತಾವೆಲ್ಲರೂ ಇದೇ ಆಹ್ವಾನ ಎಂದು ಮನ್ನಿಸಿ ತಾವೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ಬಿಟ್ಟು ಮನವಿ ಮಾಡ್ತಾಯಿದ್ದೀವಿ.